ಹಾಯ್ ಹಲೋ ನಮಸ್ತೆ, ನಾನು ಬಾಲಸುಬ್ರಹ್ಮಣ್ಯಂ. ನೀವು ನೋಡ್ತಾ ಇದ್ದೀರಾ ಟ್ರೂ ಟಾಕ್ಸ್ ಇಂದ. ಎಲ್ಲರಿಗೂ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಜಾಬ್ ಮಾಡ್ತಾ ಇರ್ತಾರೆ, ಪ್ಯಾಸಿವ್ ಇನ್ಕಮ್ ಕೂಡ ನೋಡ್ತಾ ಇರ್ತಾರೆ. ಬಟ್ ತುಂಬ ಜನ ಪ್ಯಾಸಿವ್ ಇನ್ಕಮ್ ಹೆಂಗೆ ಜನರೇಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಸ್ಮಾರ್ಟ್ ಪೀಪಲ್ಸ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ನೂ ಸ್ಮಾರ್ಟ್ ಪೀಪಲ್ ಏನು ಮಾಡ್ತಾರೆ ಅಂತಂದರೆ IPO ಅಪ್ಲೈ ಮಾಡ್ತಾರೆ. ಸೊ IPO ಏನಕ್ಕೆ ಅಪ್ಲೈ ಮಾಡಿದ್ರೆ ಏನು ಬೆನಿಫಿಟ್ ಆಗುತ್ತೆ ಅಂತ ನೋಡಿದ್ರೆ, 5 ವರ್ಷದಲ್ಲಿ ನೀವು ಮಾಡೋ ಇನ್ವೆಸ್ಟ್ಮೆಂಟ್ ಯಾವುದು FDಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಷ್ಟು ಬರೋ ಬೆನಿಫಿಟ್ಸು ನಿಮಗೆ 5 ದಿವಸದಲ್ಲಿ ಬರುತ್ತೆ. ಹೇಗೆಲ್ಲ ಬರುತ್ತೆ IPO ಅಲ್ಲಿ ಅಂತಂದರೆ, ಅದು ರಿಸ್ಕ್ ಇರುತ್ತಲ್ಲ ಅಂತ ನೀವು ಅನಿಸ್ಬೋದು. ಎಸ್, ರಿಸ್ಕ್ ಇರುತ್ತೆ. ಯಾವಾಗ ಅಂತಂದರೆ ನಿಮಗೆ ಅದರ ಬಗ್ಗೆ ನಾಲೆಡ್ಜ್ ಇಲ್ದಿರೋ ಟೈಮಲ್ಲಿ ನಿಮಗೆ ರಿಸ್ಕ್ ಇರುತ್ತೆ. ಸೊ ಈ ನಾಲೆಡ್ಜ್ ಹೇಗೆ ತೊಗೋಬೇಕು ಅಂತ ನೀವು ಕ್ವಶನ್ ಕೇಳಿದಾಗ ಅದನ್ನ ಫಂಡಮೆಂಟಲಿ ಕಂಪ್ನಿ ರಿಸರ್ಚ್ ಮಾಡಬೇಕಾಗಿ ಬರುತ್ತೆ. ಸೊ ಅದು ಕೂಡ ನನಗೆ ಗೊತ್ತಿಲ್ಲ ಅಂತಂದರೆ, ಒಂದು ಕಂಪ್ನಿ ಇದೆ, ಚಾಯ್ಸ್ ಈಕ್ವಿಟಿ ಬ್ರೋಕಿಂಗ್ ಪ್ರೈವೇಟ್ ಲಿಮಿಟೆಡ್. ಇವರಿಗೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಇವರು ಅನಲೈಸ್ ಮಾಡ್ತಾರೆ. ಹೆಂಗೆ ಗೊತ್ತಾಗುತ್ತೆ ಇವರಿಗೆ ಅಂದರೆ, ಯಾವುದೇ ಒಂದು ಕಂಪ್ನಿ ಪರ್ಫಾರ್ಮೆನ್ಸ್ ಮಾಡಬೇಕು, ಬಿಸ್ನೆಸ್ ಮಾಡಿದೆ, ಗ್ರೋತ್ ಮಾಡಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಫಸ್ಟ್ ಗೊತ್ತಾಗೋದು CAಗೆ ಫಸ್ಟ್ ಗೊತ್ತಾಗುತ್ತೆ. ಎಲ್ಲ ಇನ್ಫಾರ್ಮೇಷನ್ಸು ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾವ ಥರ ಸೇಲ್ಸ್ ಮಾಡಿದ್ದಾರೆ, ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಡೀಟೇಲ್ಸ್, ಇದೆಲ್ಲ ಕೂಡ CA ಗೊತ್ತಿರುತ್ತೆ. ಚಾಯ್ಸ್ ಬ್ರೋಕಿಂಗ್ ಬೇಸಿಕಲಿ SK ಪಟೋಡಿಯಾ ಅಸೋಸಿಯೇಟ್ಸ್ ಅಂತ CA ಫರ್ಮ್ ಆಗಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ 15 ವರ್ಷ ಆಗಿದೆ ಇವ್ರು ಬಂದು. ಸೊ ಅದರಿಂದ ಅವ್ರು ಮಾಡುವಂಥ R&D ಇರ್ಬೋದು, ಕಂಪ್ನಿ ಇನ್ಫಾರ್ಮೇಷನ್ ತೊಗೊಂಡಿರ್ತಾರೆ, ಅವ್ರ ಗ್ರೋತ್ ಹೆಂಗಿದೆ, ಸೇಲ್ಸ್ ಯಾವ ಥರ ಇದೆ, ಇವರೆಷ್ಟು ಪಬ್ಲಿಕ್ಗೆ ರಿಲೇಟೆಡ್ ಆಗಿದ್ದಾರೆ, ಇದಷ್ಟು ಕೂಡ ಚಾಯ್ಸ್ ಬ್ರೋಕಿಂಗ್ಗೆ ಗೊತ್ತಿರುತ್ತೆ. ಚಾಯ್ಸ್ ಈಕ್ವಿಟಿ ಬ್ರೋಕಿಂಗ್ ಅನ್ನೋ ಕಂಪ್ನಿ ಮತ್ತೊಂದು ಕಂಪ್ನಿಯನ್ನು ರೆಕಮೆಂಡ್ ಮಾಡೋಕ್ಕೆ ಬರ್ತಾ ಇದೆ. ಅದೇ ರಾಮದೇವ್ ಬಾಬಾ ಸಾಲ್ವೆಂಟ್. ಈ IPO FMCG ಕಂಪ್ನಿ ಆಗಿರುತ್ತೆ. ಇದು ಆಯಿಲ್ ಮತ್ತು ರೈಸ್ನ ಪ್ರೊಡಕ್ಷನ್ ಮಾಡುತ್ತೆ. ಸೊ ಇದು ಬೇಸಿಕಲಿ ಮಹಾರಾಷ್ಟ್ರದಲ್ಲಿರುತ್ತೆ. ಇದು ಮೋರ್ ದೆನ್ 60% ಸೇಲ್ಸ್ ಮಹಾರಾಷ್ಟ್ರಲ್ಲಾಗುತ್ತೆ. ನಾಟ್ ಓನ್ಲಿ ಮಹಾರಾಷ್ಟ್ರ, ಮಿಕ್ಕಿದ 19-20 ಸ್ಟೇಟ್ಗಳಿಗೆ ಇವರು ಎಲ್ಲ ಬೇರೆ ಬೇರೆ ಸ್ಟೇಟ್ಗಳಿಗೆ ಇವರು ಸಪ್ಲೈ ಮಾಡ್ತಾರೆ. ರಾಮದೇವ್ ಬಾಬಾ ಮತ್ತೊಂದು ಎಥನಾಲ್ ಪ್ರೊಡಕ್ಷನ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಬರೋ ದಿನಗಳಲ್ಲಿ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಬರೋ ದಿನಗಳಲ್ಲಿ ಈ ಕಂಪನಿ ಇನ್ನೂ ಹೆಚ್ಚು ಪ್ಲ್ಯಾನ್ ಮಾಡ್ತಾ ಇದೆ. ಹೆಚ್ಚು ಯೂನಿಟ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆ. ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಅದೇ ರೀತಿ ನಿಮ್ಮ ಶೇರ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದೇ ನಿಮ್ಮ ಬೆನಿಫಿಟ್ ಆಗಿರುತ್ತೆ. ಓಪನಿಂಗಲ್ಲೇ ಆಗಿ ಎಕ್ಸಿಟ್ ಆದರೆ ಅದು ಓಕೆ. ಬಟ್ ನೀವು ಲಾಂಗ್ ಟರ್ಮ್ ಏನಾದರೂ ಪ್ಲಾನ್ ಮಾಡಿದ್ರೆ ಈ ಕಂಪ್ನಿ ಜೊತೆ ಇನ್ನೂ ಲಾಂಗ್ ಟರ್ಮ್ ಕೂಡ ನೀವು ಬೆನಿಫಿಟ್ ಮಾಡ್ಬೋದು. ಸೊ ಇವರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಇವರು ಕ್ಲೈಂಟ್ಸ್ ಆಗಿರ್ತಾರೆ. ಆ ಲಿಸ್ಟ್ನ ಕೂಡ ನಾನು ಡಿಸ್ಪ್ಲೇಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ನೀವು ನೋಡ್ಬೋದು. ಸೊ FMCG ಕಂಪ್ನಿಯಲ್ಲಿ ಸೇಲ್ಸ್ ಗ್ರೋತ್ನ ಮತ್ತು ಅವ್ರ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ನ ಇದಷ್ಟು ಕೂಡ ಚಾಯ್ಸ್ ಬ್ರೋಕಿಂಗ್ ಕಂಪನಿ ಅದೆಲ್ಲ ಫೈಂಡ್ ಔಟ್ ಮಾಡುತ್ತೆ. ನಾನು ಆವಾಗ ಹೇಳ್ದಂಗೆ ಚಾಯ್ಸ್ ಬ್ರೋಕಿಂಗ್ ಕಂಪನಿ ಬೇಸಿಕಲಿ CA ಫರ್ಮ್ ಆಗಿರೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ಅವರ ಆ ಕಂಪ್ನಿನ ರೀಡ್ ಮಾಡಿರ್ತಾರೆ. ಎಷ್ಟು ರೆಕಮೆಂಡೇಶನ್ಸ್ ಬರ್ತಾ ಇರುತ್ತೆ, ಬೇರೆ ಬೇರೆ ಬ್ರೋಕಿಂಗ್ ಕಂಪ್ನಿಯವರೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಚಾಯ್ಸ್ ಕಂಪ್ನಿ ಎಲ್ಲ ಕಂಪ್ನಿಗಳನ್ನ ರೆಕಮೆಂಡೇಶನ್ ಮಾಡಲ್ಲ. ಇವ್ರದ್ದೇ ಆದಂಥ ಒಂದು ಟೀಮ್ ರಿಸರ್ಚ್ ಮಾಡುತ್ತೆ, ಕಂಪ್ನಿಗಳನ್ನ ಫೈಂಡ್ ಔಟ್ ಮಾಡುತ್ತೆ. ಇವರೆಲ್ಲ ಯಾವ ಥರ ಪ್ರಾಡಕ್ಟ್ಸಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟು ಇವರಿಗೆ ಪಬ್ಲಿಕ್ಗೆ ಬೆನಿಫಿಟ್ಸ್ ಆಗುತ್ತೆ, ಇದು ಹೆಂಗೆ ಗ್ರೋತ್ ಆಗುತ್ತೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾರೆ. ಅಂಥ ಕೆಲವೊಂದು ಕಂಪ್ನಿಗಳು ಮಾತ್ರ ಚಾಯ್ಸ್ ಅವರು ರೆಕಮೆಂಡ್ ಮಾಡ್ತಾರೆ. ಸೊ ಚಾಯ್ಸ್ ರೆಕಮೆಂಡ್ ಮಾಡಿರೋ ಇಲ್ಲಿವರೆಗೂ ನೀವು ಪ್ರೀವಿಯಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಡೀಟೇಲ್ಸು. ಇಲ್ಲಿವರೆಗೂ ಕೊಟ್ಟಿರುವಂಥ ಕಂಪ್ನಿ ರೆಕಮೆಂಡೇಶನ್ಸು ಓಪನಿಂಗಲ್ಲೇ 60% to 50% ಆಗಿದೆ. ನೀವು ಮತ್ತೆ ಅದನ್ನು ಒಳ್ಳೆ ಸ್ಟಾಕ್ ಹೋಲ್ಡಲ್ಲಿ ಇಟ್ಕೊಂಡಿದ್ರೆ ಅದು ಮೋರ್ ದೆನ್ 4x 5x ಕೂಡ ರಿಟರ್ನ್ಸ್ ಕೊಟ್ಟಿದೆ. ಸೊ ನಾನು ಆವಾಗ ಹೇಳ್ದಂಗೆ ಎಲ್ಲ ಕಂಪ್ನಿಗಳು ಚಾಯ್ಸ್ ಈಕ್ವಿಟಿ ಬ್ರೋಕಿಂಗ್ ರೆಕಮೆಂಡ್ ಮಾಡಲ್ಲ. ಇದು ಯಾವುದೇ ಒಂದು ರೆಕಮೆಂಡೇಶನ್ ಆಗಲಿ ಇಲ್ಲದ ಮಾರ್ಕೆಟಿಂಗ್ ಆಗಲಿ ಮಾಡುವಂಥ ಕೆಲಸ ಚಾಯ್ಸ್ ಈಕ್ವಿಟಿ ಬ್ರೋಕಿಂಗ್ ಮಾಡಲ್ಲ. ಯಾಕಂತಂದರೆ ಈ ಕಂಪನಿ ತಮ್ಮ ಕ್ಲೈಂಟ್ಸನ್ನ ತನ್ನ ಫ್ಯಾಮಿಲಿ ಥರ ಟ್ರೀಟ್ ಮಾಡುತ್ತೆ. ಹಾಗಾಗಿ ಎಲ್ಲನೂ ರೆಕಮೆಂಡೇಶನ್ ಮಾಡಲ್ಲ. ಸೊ ಕಂಪ್ಯಾರಿಟಿವ್ಲಿ ಬೇರೆ ಕಂಪ್ನಿಗಳಿಗೂ ಈ ಕಂಪ್ನಿಗೂ ಒಂದೇ ಒಂದು ವ್ಯತ್ಯಾಸ ಅಂತಂದರೆ, ಇದು ಬೇಸಿಕ್ಲಿ CA ಫರ್ಮ್. ಕಂಪ್ನಿಯ ಪ್ರತಿಯೊಂದು ಇದನ್ನು ಕೂಡ ಒಬ್ಬ CAಗೆ ಮಾತ್ರ ಗೊತ್ತಾಗಕ್ಕೆ ಸಾಧ್ಯ. ಸೊ ಹಂಗಾಗಿ ಚಾಯ್ಸ್ ಈಕ್ವಿಟಿ ಬ್ರೋಕಿಂಗ್ ಈ ರೆಕಮೆಂಡೇಶನ್ಸ್ ಕೂಡ ನೀವು ಒಂದ್ಸತಿ ಚೆಕ್ ಮಾಡ್ತಾ ಇರಿ. ಈ IPO ಅಪ್ಲೈ ಮಾಡೋ ದಿನಾಂಕ 15 ಸೋಮವಾರ 15 ಏಪ್ರಿಲ್ 2024 18ನೇ ತಾರೀಕುವರೆಗೂ ಇರುತ್ತೆ. ಸೊ ಪ್ರೈಸ್ ಬ್ಯಾಂಡ್ ಒಂದು 80 ರಿಂದ 85 ರೂಪಾಯಿ ಆಗಿರುತ್ತೆ. ಇದು SME ಗ್ರೂಪ್ ಆಗಿರುತ್ತೆ. ಒಂದು ಲಾಟ್ ಸೈಜ್ ಬಂದುಬರುತ್ತೆ. ಇದು 1600 ಕ್ವಾಂಟಿಟಿ ಬರುತ್ತೆ. ಇನ್ವೆಸ್ಟ್ಮೆಂಟ್ ನೋಡ್ತು ಅಂತಂದರೆ 1,36,000 ರೂಪಾಯಿ ಬರುತ್ತೆ. ಮಾಡಿ IPOನ ಅಪ್ಲೈ ಮಾಡೋದು ಹೇಗೆ ಯಾವ ಥರ ಅಂತಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅದು ಕೂಡ ವಿಡಿಯೋ ಕೊಟ್ಟಿರ್ತೀನಿ. ಅದು ಕೂಡ ನೀವು ಮಾಡ್ಬೋದು.
ಸೊ ನಿಮ್ಮ ಹತ್ರ ಏನಾದರೂ ಡಿಮ್ಯಾಟ್ ಅಕೌಂಟ್ ಇಲ್ಲ, ಯಾವ ಥರ ಮಾಡಬೇಕು, ಇನ್ ಫ್ಯೂಚರ್ ಇದೇ ಥರ ರೆಕಮೆಂಡೇಶನ್ಸ್ ನನಗೆ ಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಅಕೌಂಟ್ ಓಪನಿಂಗ್ ಲಿಂಕ್ ಇಟ್ಟಿದ್ದೀನಿ. ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನಿಂಗ್ ಫ್ರೀ, ನೋ AMC, ಜೊತೆಗೆ ಪ್ರೀಮಿಯಂ ಇನ್ಫಾರ್ಮೇಷನ್ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾರೆ ಚಾಯ್ಸ್ ಇಕ್ವಿಟಿ ಬ್ರೋಕಿಂಗ್ ಅವರು. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮರ್ಯಾದೆ ಶೇರ್ ಮಾಡಿ, ಅವರು ಅಪ್ಲೈ ಮಾಡಲಿ. ಈ ಚಾಯ್ಸ್ ಬ್ರೋಕಿಂಗ್ನ ಬೆನಿಫಿಟ್ಸ್, ರೆಕಮೆಂಡೇಶನ್ಸ್ ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ತಗೋಬೋದು. ಸೊ ಇಂತಿ